ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ವ್ಲಾಗ್ಸ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಇನ್ನೇನು 2026 ಸ್ಟಾರ್ಟ್ ಆಯಿತು. ಸೊ ಲಾಸ್ಟ್ ಇಯರು 2025ರಲ್ಲಿನೂ ನಾವು ಹೊಸ ವರ್ಷ ಸ್ಟಾರ್ಟ್ ಆದಾಗ ಕೆಲವೊಂದು ಪ್ಲ್ಯಾನ್ಸನ್ನು ಹಾಕ್ಕೊಂಡಿರ್ತೀವಿ. ಆ ಥರ ಇರಬೇಕು, ಈ ಥರ ಇರಬೇಕು, ಆಮೇಲೆ ನಮ್ಮ ಎಲ್ಲ ಹಳೆ ಹ್ಯಾಬಿಟ್ಗಳನ್ನು ಎಲ್ಲ ಕಟ್ ಮಾಡಿ ಹೊಸ ಒಂದು ದಿನವನ್ನು, ಹೊಸ ಒಂದು ವರ್ಷವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀವಿ ಎಲ್ಲರೂ. ಸೊ ಸೇಮ್ ಆ್ಯಸ್ 2025ರಲ್ಲೂ ನಾವು 2026ರಲ್ಲೂ ನಾವು ಅಂದ್ಕೊಂಡಿರ್ತೀವಿ. ನಾವೆಲ್ಲ ಹಳೆ ಹ್ಯಾಬಿಟ್ಗಳನ್ನು ಚೇಂಜ್ ಮಾಡ್ಕೋಬೇಕು, ಆಮೇಲೆ ನಮ್ಮ ಹೊಸ ದಿನವನ್ನು, ಹೊಸ ವರ್ಷವನ್ನು ಪ್ರಾರಂಭ ಮಾಡಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು, ಆಮೇಲೆ ಹೆಲ್ದಿಯಾಗಿರಬೇಕು, ಎಲ್ಲರ ಜೊತೆ ಚೆನ್ನಾಗಿರಬೇಕು, ಹೊಸ ಹೊಸ ಫ್ರೆಂಡ್ಸನ್ನು ಮಾಡ್ಕೋಬೇಕು, ಹೊಸ ಪ್ಲೇಸನ್ನು ನೋಡಬೇಕು ಅಂತ ಏನೇನೇನೇನೋ ಪ್ಲ್ಯಾನ್ಸನ್ನು ಮಾಡ್ಕೊಂಡಿರ್ತೀವಿ. ಆಮೇಲೆ ಅದರ ಜೊತೆಗೆ ಕೆಲವೊಂದು ಹ್ಯಾಬಿಟ್ ಇರ್ತವೆ, ಏನಂದರೆ ಮೊಬೈಲನ್ನು ಜಾಸ್ತಿ ನೋಡೋದು, ಈ ಥರ ಎಲ್ಲ ಹ್ಯಾಬಿಟ್ಸ್ ಇರ್ತವೆ. ಸೊ ಅವನ್ನೆಲ್ಲ ಕಟ್ ಮಾಡಿ ಜಾಸ್ತಿ ಬುಕ್ಸನ್ನು ಓದಬೇಕು ಅಂತ ಎಲ್ಲನೂ ಅಂದ್ಕೊಂಡಿರ್ತೀವಿ. ಸೊ ನಾನು ಏನು ಹೊರತಾಗಿಲ್ಲ, ನಾನು ಅದೇ ಥರನೇ ಎಲ್ಲನೂ ಅಂದ್ಕೊಂಡಿದ್ದೀನಿ. ಬಟ್ ಇದೆಲ್ಲ ಅಂದ್ಕೊಂಡು ನಾವು ಯಾರೂ ಫಾಲೋ ಮಾಡೋದೇ ಇಲ್ಲ. ಜಸ್ಟ್ ಒಂದು ವಾರ ಅಥವಾ 15 ದಿನ ಅಷ್ಟೇ ಫಾಲೋ ಮಾಡ್ತೀವಿ. ಸೊ ನಾನು ಹಾಗೆ ಪ್ರತಿ ವರ್ಷವೂ ಪ್ಲ್ಯಾನ್ ಮಾಡ್ತೀನಿ. ಅಂದರೆ ನಾನು 2010ಇಂದನೂ ಪ್ಲ್ಯಾನ್ ಮಾಡ್ಕೊತಾನೆ ಬಂದಿದ್ದೀನಿ, ಆ ಥರ ಇರಬೇಕು, ಈ ಥರ ಇರಬೇಕು ಹೊಸ ವರ್ಷದಲ್ಲಿ ಅಂತ ಹೇಳಿ. ಬಟ್ ಭಾಳ ಅಂದರೆ ಒಂದು 15 ದಿನ ಫಾಲೋ ಮಾಡ್ತೀನಿ ಅಷ್ಟೇ. ಅದ್ರ ಮುಂದೆ ನನಗೆ ಯಾವುದೂ ಕಂಟಿನ್ಯೂ ಮಾಡೋದಕ್ಕಾಗೋದೇ ಇಲ್ಲ. ಜಸ್ಟ್ ಪ್ಲ್ಯಾನ್ ಮಾಡ್ಕೋತೀನಿ, ಆಮೇಲೆ ಒಂದು ಸ್ವಲ್ಪ ದಿನ ಫಾಲೋ ಮಾಡ್ತೀನಿ, ಬಿಡ್ತೀನಿ. ನಮ್ಮ ಮನೆಯವ್ರಿಗೆಲ್ಲರಿಗೂ ಗೊತ್ತು ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ. ಆದರೂ ನಾನು ಪ್ಲ್ಯಾನ್ ಮಾಡ್ಕೊಳ್ಳೋದು ಬಿಡೋದೇ ಇಲ್ಲ, ಎಲ್ಲನೂ ಪ್ಲ್ಯಾನ್ ಮಾಡ್ಕೋತೀನಿ. ಇವಾಗ ನಾನು ಯಾವೊಂದು ರೀಸನ್ಗೆ ವಿಡಿಯೋ ಮಾಡತ್ತೀನಿ ಅಂತ ಅಂದರೆ, ನಾನು 2025ರಲ್ಲಿ ಒಂದು ಬುಕ್ಕನ್ನು ಓದಿದ್ದೆ. ಆ್ಯಕ್ಚುಲಿ ನನಗೆ ಪುಸ್ತಕಗಳನ್ನು ಓದುವಂಥ ಒಂದು ರೂಢಿ ಇದೆ. ನಾನು ಮುಂಚೆದಿಂದನೂ ಕೆಲವೊಂದು ಪುಸ್ತಕಗಳನ್ನು ಓದ್ತಾನೆ ಇರ್ತೀನಿ ಅವಾಗವಾಗ. ಆಮೇಲೆ 2025ರಲ್ಲೂ ನಾನು ಅಂದ್ಕೊಂಡಿದ್ದೆ ಈ ವರ್ಷ ಏನಿಲ್ಲ 5 ಪುಸ್ತಕನಾದರೂ ಓದಬೇಕು ಅಂತ ಹೇಳಿ. ಬಟ್ ಓದಿದ್ದು ಬರೀ 2 ಪುಸ್ತಕ. ಸೊ ಪೂರ್ತಿಯಾಗಿ ಮುಗಿಸಿದಂದರೆ 1 ಪುಸ್ತಕ. ಆ ಒಂದು ಪುಸ್ತಕ ಓದಿದ್ರ ಮೇಲೆ ನನ್ನ ಒಂದು ಲೈಫು ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಆ ಒಂದು ಪುಸ್ತಕವನ್ನು ತೊಗೊಂಡು ನಾನು 2023ರಲ್ಲಿ ನಮ್ಮ ತಮ್ಮ ತೊಗೊಂಡು ಬಂದಿದ್ದ ಆ ಒಂದು ಬುಕ್ಕನ್ನು. ಬಟ್ 2003ರಲ್ಲಿ ತೊಗೊಂಡು ಬಂದಿರುವಂಥ ಬುಕ್ಕನ್ನು 2024ರಲ್ಲೂ ಓದಲಿಲ್ಲ. ಆಮೇಲೆ 2025ರಲ್ಲಿ ಓದಬೇಕು ಅಂತ ಅಂದ್ಕೊಂಡೆ. ಬಟ್ ರೀಸೆಂಟಾಗಿ ಇವಾಗ ನಾನು ಯಾವಾಗ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಯ್ತಲ್ಲ, ಆವಾಗ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮುಂಚೆ ಅಂತಂದರೆ ಪ್ರದೀತನ ಜೊತೆ ಬ್ಯುಸಿ ಆಗಿಬಿಟ್ಟೆ. ಸೊ ಪ್ರದೀತನ ಜೊತೆ ನನಗೆ ಬ್ಲಾಗ್ ಮಾಡೋದು, ಆ ವಿಡಿಯೋ ಅಪ್ಲೋಡ್ ಮಾಡೋದು, ಕೆಲಸ ಮಾಡ್ಕೊಳ್ಳೋದು, ಇದರಲ್ಲೇ ಆಗಿ ಡೇ ಮುಗಿದು ಹೋಗ್ಬಿಡ್ತಿತ್ತು. ಸೊ ಬುಕ್ಕನ್ನು ಓದೋದಕ್ಕೆ ನನಗೆ ಟೈಮೇ ಸಿಗ್ತಿರಲಿಲ್ಲ. ಆಮೇಲೆ ನಾನು ಪ್ರೆಗ್ನೆನ್ಸಿ ಜರ್ನಿ ಏನು ಸ್ಟಾರ್ಟ್ ಆಯ್ತಲ್ಲ, ಪ್ರೆಗ್ನೆಂಟ್ ಆದಮೇಲೆ ಬುಕ್ಕನ್ನು ಓದಬೇಕು, ಆಮೇಲೆ ಒಳ್ಳೆ ವಿಚಾರಗಳನ್ನು ಕೇಳಬೇಕು, ಭಗವದ್ಗೀತೆ ಓದಬೇಕು, ಇಂಥವೆಲ್ಲನೂ ಎಲ್ಲ ಹೇಳ್ತಾರಲ್ಲ. ಸೊ ಪ್ರತಿದಿನ ಪ್ರೆಗ್ನೆಂಟ್ ಇದ್ದಾಗ ಇದನ್ನೆಲ್ಲನೂ ಮಾಡಿದ್ದೆ. ಆ್ಯಕ್ಚುಲಿ ಅವಾಗೂ ಕೆಲವೊಂದು ಟೆಕ್ಸ್ಟ್ ಬುಕ್ಕನ್ನು ಓದ್ತಿದ್ದೆ, ಭಗವದ್ಗೀತೆಯನ್ನು ಕೇಳ್ತಿದ್ದೆ. ಆಮೇಲೆ ಅದನ್ನೇ ಈ ಸೆಕೆಂಡ್ ಪ್ರೆಗ್ನೆನ್ಸಿನೂ ನಾನು ಕಂಟಿನ್ಯೂ ಇಟ್ಕೊಂಡಿದ್ದೀನಿ. ಸೊ ಓದಿರುವಂಥ ಒಂದು ಬುಕ್ಕು ಅಂದರೆ ಪೂರ್ತಿಯಾಗಿ ಓದಿರುವಂಥ ಒಂದು ಬುಕ್ಕು ಅದನ್ನ ಒಂದು ಲೈಫನ್ನು ಚೇಂಜ್ ಮಾಡಿದೆ ಅಂತಲೇ ಹೇಳ್ಬೋದು. ಪೂರ್ತಿಯಾಗಿ ಅಂತೂ ಏನನ್ನು ಚೇಂಜ್ ಮಾಡ್ಕೊಂಡಿಲ್ಲ. ಲೈಫನ್ನು ಅಷ್ಟು ಬೇಗನೆ ಚೇಂಜ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಕೆಲಸನೂ ಅಲ್ಲ ಆ್ಯಕ್ಚುಲಿ. ಅಂದರೆ ಆ ಬುಕ್ಕು ಏನು ಇನ್ಕ್ಲೂಡ್ ಆಗಿದೆ ಅಂತಂದರೆ, ಆಲ್ ಅಬೌಟ್ ಇಟ್ಸ್ ಅ ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಆಲ್ ಅಬೌಟ್ ಇಟ್ಸ್ ಅ ಮ್ಯಾನಿಫೆಸ್ಟೇಷನ್, ಇದ್ರ ಬಗ್ಗೆನೇ ಆ ಬುಕ್ ಇದೆ. ಸೊ ನಾವು ಆಲ್ಮೋಸ್ಟ್ ಯಾವಾಗಲೂ ನಾವು ನೆಗೆಟಿವ್ ಥಿಂಕಿಂಗಲ್ಲೇ ಇರ್ತೀವಿ, ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅದು ಇದು ಅಂತ ಹೇಳಿ. ಸೊ ಆ ಒಂದು ಮೈಂಡ್ಸೆಟ್ಟಿಂದ ಆದಷ್ಟು ಬೇಗನೆ ನಾವು ಪಾಸಿಟಿವ್ ಥಿಂಕಿಂಗ್ ಬರೋದು ಭಾಳನೇ ಕಡಿಮೆ. ಬಟ್ ನಾ ಎಷ್ಟಾಗುತ್ತೋ ಅಷ್ಟೇ ಟ್ರೈ ಮಾಡಿ ಇವಾಗ ಪಾಸಿಟಿವ್ ಥಿಂಕಿಂಗನ್ನು ಮಾಡೋದನ್ನು ಕಲ್ಕೊಳತ್ತೀನಿ. ಆಲ್ಮೋಸ್ಟ್ ನಾನು ಇವಾಗ ಪಾಸಿಟಿವ್ ಥಿಂಕಿಂಗನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀನಿ ಆ ಒಂದು ಬುಕ್ಕನ್ನು ಓದಿದ ಆದಮೇಲೆ. ಸೊ ಆ ಒಂದು ಬುಕ್ಕು ನನ್ನ ಒಂದು ಲೈಫನ್ನು ಚೇಂಜ್ ಮಾಡಿದೆ ಅಂತಲೇ ಅಂದ್ಕೊಳ್ಬೋದು. ಲೈಫ್ ಅಂತಂದರೆ ನನ್ನ ಒಂದು ಬದುಕುವ ರೀತಿ, ಯೋಚನೆ ಮಾಡುವಂತಹ ರೀತಿ, ಆಮೇಲೆ ಬೇರೆಯವ್ರ ಜೊತೆ ಹೇಗಿರಬೇಕು ಅನ್ನೋದೆಲ್ಲವನ್ನು ನನ್ನ ಜೊತೆ ಚೇಂಜ್ ಮಾಡಿದೆ. ಪೂರ್ತಿಯಾಗಂತೂ ಏನು ಚೇಂಜ್ ಮಾಡ್ಕೊಂಡಿಲ್ಲ, ಮುಂಚೆ ಹೇಳ್ದಂಗೆ ಏನಿಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಆದರೂ ನನ್ನಲ್ಲಿ ನಾನು ಬದಲಾವಣೆಯನ್ನು ತೊಗೊಂಡು ಬಂದಿದ್ದೀನಿ. ಆಮೇಲೆ ಅದನ್ನೇ ನಾನು ಇನ್ನು 2006ರಲ್ಲಿನೂ ಫಾಲೋ ಮಾಡಿಕೊಂಡು ಅದನ್ನೇ ರೂಢಿ ಮಾಡಿಕೊಂಡ್ರೆ ಪೂರ್ತಿಯಾಗಿ ನಾನು ನನ್ನ ಲೈಫನ್ನು ಯೋಚನೆ ಮಾಡೋ ಒಂದು ಥಿಂಕಿಂಗ್ ಏನಂತಾರೆ ಅದನ್ನೆಲ್ಲ ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ನಾನು ಓದಿರುವಂಥ ಬುಕ್ ಯಾವುದು, ನನ್ನ ಲೈಫನ್ನು ಚೇಂಜ್ ಮಾಡಿರುವಂಥ ಬುಕ್ ಯಾವುದು ಅಂತ ಅಂದರೆ, ಅದು ಎಲ್ಲರಿಗೂ ಗೊತ್ತಿರ್ಬೋದು, ದಿ ಸೀಕ್ರೆಟ್. ಇದು ರ್ಯಾಂಡೋ ಬರ್ನೆ ಅಂತ ಹೇಳಿ ಬರೆದಿರುವಂಥ ಬುಕ್ಕು ದಿ ಸೀಕ್ರೆಟ್. ಈ ಬುಕ್ಕು ಕನ್ನಡದಲ್ಲಿನೂ ಇದೆ, ಇಂಗ್ಲೀಷಲ್ಲಿನೂ ಇದೆ, ಹಿಂದಿಯಲ್ಲಿನೂ ಇದೆ, ಆಮೇಲೆ ಬೇರೆ ಲ್ಯಾಂಗ್ವೇಜಲ್ಲಿ ಇರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ನಾನು ನೋಡಿದ್ದು 3 ಲ್ಯಾಂಗ್ವೇಜಲ್ಲಿ ನಾನು ಈ ಬುಕ್ಕನ್ನು ನೋಡಿದ್ದೀನಿ. ಬಟ್ ಈ ಒಂದು ಬುಕ್ಕು ನನ್ನ ತಮ್ಮ ತೊಗೊಂಡು ಬಂದಿದ್ದು ಕನ್ನಡ ಲ್ಯಾಂಗ್ವೇಜಲ್ಲಿ ತೊಗೊಂಬಂದಿದ್ದ. ಸೊ
ಕನ್ನಡ ಲ್ಯಾಂಗ್ವೇಜಲ್ಲಿ ನಾನು ಬುಕ್ಕನ್ನು ಓದಿದೆ. ಆ್ಯಕ್ಚುಲಿ ಈ ಒಂದು ಬುಕ್ಕನ್ನು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಓದಿದ್ರೇ ಬೇಗನೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಬೇಗನೆ ನಮಗೆ ತಿಳಿಯುತ್ತೆ. ಅಂದರೆ ಇಂಗ್ಲೀಷ್ ವರ್ಡ್ಸ್ ಎಲ್ಲ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತಾರಲ್ಲ, ಅಷ್ಟು ಈಸಿಯಾಗಿ ನಾವು ಜೀರ್ಣ ಮಾಡ್ಕೊಳ್ಳೋದು ಕಷ್ಟ. ಕನ್ನಡ ಒಂದು ಅಕ್ಷರವನ್ನು ಇಂಗ್ಲೀಷ್ ಅಂದರೆ ಬೇಗನೆ ಅರ್ಥ ಆಗಿಬಿಡುತ್ತೆ ವರ್ಡ್ಸ್ ಎಲ್ಲನೂ. ಅಂದರೆ ಪಾಸಿಟಿವ್ ಥಿಂಕಿಂಗ್ ಆಗಲಿ, ಆಮೇಲೆ ಮ್ಯಾನಿಫೆಸ್ಟೇಷನ್ ಆಗಲಿ, ಇವೆಲ್ಲ ಏನಿದಾವಲ್ಲ ಕೆಲವೊಂದು ವರ್ಡ್ಸ್ ಎಲ್ಲನೂ ಅವೆಲ್ಲ ಇಂಗ್ಲೀಷ್ನಲ್ಲಿ ಇದ್ರೇ ಬೇಗನೆ ನಮಗೆ ತಲೆಯಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕನ್ನಡದಲ್ಲಿ ಅಷ್ಟು ಬೇಗ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಬಟ್ ನಾನು ಒಂದು ಸ್ವಲ್ಪ ಓದೋದ್ರಲ್ಲಿ ಪರವಾಗಿಲ್ಲ, ಬೇಗನೆ ಅರ್ಥ ಮಾಡ್ಕೋತೀನಿ. ಸೊ ಹಾಗಾಗಿ ಬುಕ್ ರಹಸ್ಯ ಅಂತ ಹೇಳಿ ಬುಕ್ ಕನ್ನಡದಲ್ಲೇ ಇದೆ. ಸೊ ಕನ್ನಡದಲ್ಲೇ ಓದಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ಯೂಟ್ಯೂಬ್ ವಿಡಿಯೋದಲ್ಲಿನೂ ಹಾಕಿರ್ತಾರೆ, ದ ಸೀಕ್ರೆಟ್ ಅಂತ ಹೇಳಿ ಸಾಕಷ್ಟು ವಿಡಿಯೋಗಳಿದ್ದಾವೆ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಪಾಸಿಟಿವ್ ಥಿಂಕಿಂಗ್ ಬಗ್ಗೆ, ನಾವು ಯಾವ ಥರ ಥಿಂಕ್ ಮಾಡಬೇಕು ಅನ್ನೋದ್ರ ಎಲ್ಲದ್ರ ಬಗ್ಗೆನೂ ಯೂಟ್ಯೂಬಲ್ಲಿ ವಿಡಿಯೋ ಇದೆ. ಈ ಒಂದು ಬುಕ್ ರಿಲೇಟೆಡ್ ವಿಡಿಯೋನೇ ಜಾಸ್ತಿ ಇದ್ದಾವೆ ಆ್ಯಕ್ಚುಲಿ. ಸೊ ಅವೆಲ್ಲ ವಿಡಿಯೋನು ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟೆಲ್ಲನೂ ವಾಚ್ ಮಾಡಿದ್ದೀನಿ. ಈ ಒಂದು ಬುಕ್ ಓದೋದ್ರ ಜೊತೆಗೆ ಆ ಒಂದು ವಿಡಿಯೋನು ನಾನು ನೋಡೋದ್ರಿಂದ ಈ ಒಂದು ಬುಕ್ ಬೇಗನೆ ಅರ್ಥ ಆಯಿತು ಅಂತಲೇ ಅನ್ಬೋದು. ಈ ಬುಕ್ಕಲ್ಲಿ ಏನಿದೆ ಅಂತಂದರೆ ಆಲ್ಮೋಸ್ಟ್ ಪಾಸಿಟಿವ್ ಥಿಂಕಿಂಗ್ ಇದೆ, ಅಂದರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇದೆ. ಇಲ್ಲಿ ಮ್ಯಾನಿಫೆಸ್ಟೇಷನ್ ಅಂತಂತಂದರೆ ಏನು ಅಂದರೆ, ನಾವೇನು ಅನ್ಕೋತೀವಿ, ಪಾಸಿಟಿವ್ ಆಗಿ ನಾವು ಏನು ಅನ್ಕೋತೀವಿ ಅದು ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಅದೇ ನಮ್ಮ ಲೈಫಲ್ಲಿ ಮುಂದೆ ಆಗುತ್ತೆ ಅಂತ ಹೇಳಿ ಈ ಒಂದು ಬುಕ್ಕಲ್ಲಿ ಇದೆ. ಸೊ ಇದರಲ್ಲಿ ಭಾಳ ಜನ ಬರೆದಿದ್ದಾರೆ, ಪೂರ್ತಿ ಕಾದಂಬರಿನೂ ಅಲ್ಲ, ಶಾರ್ಟಾಗಿ ಸ್ಟೋರಿಗಳಿದ್ದಾವೆ ಇದರಲ್ಲಿ. ಸೊ ಆ ಒಂದು ಸ್ಟೋರಿಗಳ ಮೂಲಕ ನಾವು ಯಾವ ಥರ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು, ಆಮೇಲೆ ನಮ್ಮ ದಿನವನ್ನು ಯಾವ ಥರ ಪ್ರಾರಂಭ ಮಾಡಬೇಕು, ನಮ್ಮ ದಿನವನ್ನು ಯಾವ ಥರ ಮುಕ್ತಾಯ ಮಾಡಬೇಕು, ಆಮೇಲೆ ನಾವು ಯಾವ ಥರ ಗ್ರ್ಯಾಟಿಟ್ಯೂಡ್ ಆಗಿರಬೇಕು. ಅಂದರೆ ಗ್ರ್ಯಾಟಿಟ್ಯೂಡ್ ಅಂತಂದರೆ ಕೃತಜ್ಞತೆ. ಅಂದರೆ ನಾವು ಪ್ರತಿಯೊಂದಕ್ಕೂ ನಾವು ಥ್ಯಾಂಕ್ಫುಲ್ ಆಗಿರಬೇಕು. ಇವಾಗ ನೀರು ಕುಡಿತಿರ್ತೀವಿ, ಥ್ಯಾಂಕ್ ಯು ಅಂತ ಹೇಳಿ ನೀರು ಕುಡಿಬೇಕು. ಊಟ ಮಾಡಬೇಕಾದ್ರೂ ಥ್ಯಾಂಕ್ ಯು ಅಂತ ಹೇಳಿ ಊಟ ಮಾಡಬೇಕು. ಯಾರ ಕಡೆ ಆದರೂ ಏನಾದ್ರು ಇಸ್ಕೊಂಡ್ರು ಥ್ಯಾಂಕ್ ಯು ಅನ್ಬೇಕು, ಅವ್ರು ಹೆಲ್ಪ್ ಮಾಡಿದ್ರು ಥ್ಯಾಂಕ್ ಯು ಅನ್ಬೇಕು. ಪ್ರತಿಯೊಂದಕ್ಕೂ ನಾವು ಗ್ರೇಟ್ಫುಲ್ ಆಗಿದ್ದರೆ ಅದರಿಂದ ನಮ್ಮ ಲೈಫ್ ಬದಲಾಗುತ್ತೆ ಅಂತ ಈ ಬುಕ್ಕು ತಿಳಿಸ್ಕೊಡುತ್ತೆ. ಅದರ ಜೊತೆಗೆ ನಾವು ಎದ್ದ ತಕ್ಷಣ ಈ ಒಂದು ಹೊಸ ದಿನವನ್ನು ನಮಗೆ ದೇವರು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಆಮೇಲೆ ಎದ್ದ ತಕ್ಷಣ ನಾವೆಲ್ಲ ಏನೇನು ಮಾಡ್ತೀವಿ ಪ್ರತಿಯೊಂದಕ್ಕೂ ನಾವು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಹೋದರೆ, ಪ್ರತಿಯೊಂದಕ್ಕೂ ನಾವು ಗ್ರ್ಯಾಟಿಟ್ಯೂಡನ್ನು ಹೇಳಿದರೆ ನಮ್ಮ ಜೀವನ ಪೂರ್ತಿಯಾಗಿ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ನಾನಂತೂ ಅದನ್ನ ದಿನ ಫಾಲೋ ಮಾಡತ್ತೀನಿ. ಇವಾಗ ಎದ್ದ ತಕ್ಷಣ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳ್ತೀನಿ. ಆಮೇಲೆ ಏನಾದರೂ ತೊಗೊಂಡ್ರೆ ಕೊಟ್ಟರೆ ಪ್ರತಿಯೊಂದಕ್ಕೂ ಥ್ಯಾಂಕ್ ಯುನೇ ಹೇಳ್ತಾನೆ ಇದ್ದೀನಿ. ಇವಾಗ ಗ್ರೇಟ್ಫುಲ್ ಆಗಿದ್ದೀನಿ, ಪ್ರತಿಯೊಂದಕ್ಕೂ ಗ್ರೇಟ್ಫುಲ್ ಆಗಿದ್ದೀನಿ. ಆಮೇಲೆ ಇದರಲ್ಲಿ ಮೇನ್ ಥಿಂಕ್ ಅಂತಂದರೆ ಕಂಪ್ಲೇಂಟ್, ಏನು ಅದಕ್ಕೂ ಕಂಪ್ಲೇಂಟ್ ಮಾಡಬಾರ್ದು. ನಾವು ಕಂಪ್ಲೇಂಟ್ ಮಾಡ್ತಾನೆ ಕುಂತ್ರೆ ಆ ಒಂದು ಕಂಪ್ಲೇಂಟ್ಸ್ ನಮ್ಮ ಒಂದು ತಲೆಯಲ್ಲಿ ರಿಜಿಸ್ಟರ್ ಆಗಿ ಬರೀ ಅದೇನೇ ರಿಪೀಟ್ ಆಗುತ್ತೆ ನಮ್ಮ ಲೈಫಲ್ಲಿ. ಸೊ ಹೀಗಾಗಿ ಕಂಪ್ಲೇಂಟ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಸೊ ಆ ಕಂಪ್ಲೇಂಟ್ ಮಾಡೋದಂತೂ ನಾನು ಮುಂಚೆಯಿಂದನೂ ನನ್ನ ಲೈಫಲ್ಲಿ ಇದ್ದೇ ಇದೆ. ಪ್ರತಿಯೊಂದಕ್ಕೂ ನಾನು ಕಂಪ್ಲೇಂಟ್ ಮಾಡ್ತೀನಿ, ಪ್ರತಿಯೊಂದಕ್ಕೂ ಜಗಳ ಮಾಡ್ತೀನಿ, ಪ್ರತಿಯೊಂದಕ್ಕೂ ಮಾಡೋ ಥರ ಮಾಡ್ತೀನಿ. ಬಟ್ ಇವಾಗ ಅದನ್ನ ಬರ್ಬರ್ತಾ ಕಡಿಮೆ ಮಾಡ್ಕೊಂಡ್ಬಂದಿದ್ದೀನಿ. ಜಾಸ್ತಿ ಕಂಪ್ಲೇಂಟ್ ಎದಕ್ಕೂ ಮಾಡಲ್ಲ, ಬಂದಿದ್ದನ್ನು ಬಂದಂತಲೇ ಸ್ವೀಕರಿಸೋದನ್ನು ಕಲ್ತಿದ್ದೀನಿ. ಅಂದರೆ ಪ್ರತಿಯೊಂದು ಬುಕ್ಕು ಹೇಳ್ಕೊಡೋದು ಅದನ್ನೇ, ಏನಂತಂದರೆ ಬದುಕಲ್ಲಿ ಬಂದಿದ್ದನ್ನು ನಾವು ಆ ಥರ ಬದುಕಬೇಕು ಅನ್ನೋದನ್ನು ಹೇಳ್ಕೊಡ್ತವೆ. ಪ್ರತಿಯೊಂದು ಪುಸ್ತಕನ ಅದೇ ಹೇಳ್ಕೊಡ್ತವೆ, ಬದುಕು ಬಂದಂತಲೇ ನಾವು ಸ್ವೀಕರಿಸಬೇಕು ಅಂತ ಹೇಳಿ. ಸೊ ಇದು ಬುಕ್ಕು ಅದೇ ಹೇಳ್ಕೊಡುತ್ತೆ. ಅಂದರೆ ನಾವು ಯಾವಾಗಲೂ ಪಾಸಿಟಿವ್ ಆಗಿನೇ ಥಿಂಕ್ ಮಾಡಬೇಕು. ಆಮೇಲೆ ನಾವು ಫ್ಯೂಚರಲ್ಲಿ ಏನು ಬೇಕಾಗಿರುತ್ತೆ ನಮಗೆ ಅದನ್ನು ನಾವು ಇವಾಗಲೇ ತಲೆಯಲ್ಲಿ ನಾವು ಅದನ್ನ ರಿಜಿಸ್ಟರ್ ಮಾಡಿ ಇಟ್ಕೊಳ್ಬೇಕು. ಅಂದರೆ ಅದು ಫ್ಯೂಚರಲ್ಲಿ ಆಗೋದು ನಮ್ಮ ಒಂದು ಲೈಫಲ್ಲಿ ಆಲ್ರೆಡಿ ಆಗಿದೆ ಅಂತ ಹೇಳಿ ಅಂದ್ಕೊಂಡು ನಮ್ಮ ರಿಜಿಸ್ಟರಲ್ಲಿ ಇಟ್ಕೊಳ್ಬೇಕು, ನಮಗೆ ಮೈಂಡಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಳ್ಬೇಕು ಅಂತ ಈ ಒಂದು ಬುಕ್ಕು ಹೇಳಿಕೊಡುತ್ತೆ. ಸೊ 2025ರಲ್ಲಿ ನಾನು ಓದಿರುವಂಥ ಈ ಪುಸ್ತಕ 2026ರಲ್ಲಿ ನನ್ನ ಒಂದು ಲೈಫ್ ಪೂರ್ತಿಯಾಗಿ ಚೇಂಜ್ ಮಾಡುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಜಸ್ಟ್ ಅಂದ್ಕೊಳ್ಳೋದಷ್ಟೇ ಎಲ್ಲ, ಪೂರ್ತಿಯಾಗಿ ಚೇಂಜ್ ಮಾಡುತ್ತೆ. ಸೊ ನೀವು ಅಕಸ್ಮಾತ್ ಬುಕ್ ಓದೋರಾಗಿದ್ದರೆ, ಆಮೇಲೆ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತ ಅನಿಸಿದರೆ, ಸೊ ಈ ಒಂದು ಬುಕ್ಕನ್ನು ನಾನು ರೆಫರ್ ಮಾಡ್ತೀನಿ ಆ್ಯಸ್ ಎ ಯೂಟ್ಯೂಬರ್ ಆಗಿ, ಆ್ಯಸ್ ಎ ಬ್ಲಾಗರ್ ಆಗಿ. ಸೊ ಈ ಒಂದು ಬುಕ್ಕನ್ನು ನಾನು ನಿಮ್ಗೆ ರೆಫರ್ ಮಾಡ್ತೀನಿ. ದಿ ಸೀಕ್ರೆಟ್, ರಹಸ್ಯ ಅನ್ನುವಂತಹ ಒಂದು ಬುಕ್ಕು ಕನ್ನಡದಲ್ಲಿನೂ ಓದ್ಬೋದು, ಇಂಗ್ಲೀಷಲ್ಲಿನೂ ಓದ್ಬೋದು, ಆಮೇಲೆ ಹಿಂದಿಯಲ್ಲಿನೂ ನಾವು ಓದ್ಬೋದು. ನಮ್ಗೆ ಯಾವ ಲ್ಯಾಂಗ್ವೇಜ್ ಈಸಿ ಆಗುತ್ತೆ ಆ ಲ್ಯಾಂಗ್ವೇಜಲ್ಲಿ ನಾವು ಈ ಬುಕ್ಕನ್ನು ಓದ್ಬೋದು. ಕೆಳಗಡೆ ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ ಈ ಬುಕ್ಕಲ್ಲಿ, ಡೇರ್ ಟು ಡ್ರೀಮ್ ಅಂತ ಹೇಳಿ. ಅಂದರೆ ನಾವು ಕನಸನ್ನು ಕಾಣಬೇಕಂದ್ರೂ ನಮಗೆ ಧೈರ್ಯ ಇರಬೇಕು ಅಂತ ಹೇಳಿ. ಅಂದರೆ ನಮ್ಮ ಲೈಫಲ್ಲಿ ಏನಾಗಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ, ಅದನ್ನು ಕಾಣಬೇಕಾದ್ರೂ ನಮ್ಮ ಮೇಲೆ ಧೈರ್ಯ ಇರಬೇಕು, ಅದನ್ನು ನಾವು ಫೇಸ್ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು. ಅಷ್ಟರ ಮಟ್ಟಿಗೆ ನಾವು ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡಬೇಕು ಅನ್ನೋದು ಈ ಒಂದು ಬುಕ್ಕು ನಮಗೆ ಕಲಿಸ್ಕೊಟ್ಟಿದೆ. ಸೊ ಇದೇ ಒಂದು ಬುಕ್ಕನ್ನು ನಾನು ನಿಮಗೆ 2025ರಲ್ಲಿ ಓದಿರುವಂಥ ಬುಕ್ಕು 2026ರಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಈ ಬುಕ್ಕನ್ನು ಓದಿ ಅಂತ ಹೇಳಿ. ಪೂರ್ತಿಯಾಗಿ ನಮ್ಮ ಲೈಫನ್ನು ಚೇಂಜ್ ಮಾಡುವಂಥ ಬುಕ್ ಇದು.
ಸೊ ಆಲ್ಮೋಸ್ಟ್ ನನ್ನ ಲೈಫನ್ನ ಚೇಂಜ್ ಮಾಡ್ಕೊಳತ್ತೀನಿ, ಡೇ ಬೈ ಡೇ ಚೇಂಜ್ ಮಾಡ್ಕೊಳತ್ತೀನಿ. ಸೊ ಇನ್ನೂ ನನ್ನ ಲೈಫೆಲ್ಲ ಚೇಂಜ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನನ್ನ ಒಂದು ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.